ಓಂ ವೀರಘ್ನೇ ನಮಃ. ಓಂ ತಿಷ್ಠಾತಿ ವಜ್ರೀ ಮಘವಾ ವಿರಕ್ಷೀಮಂ ಯಜ್ಞಮನುನೋ ವಾಜಸಾತೌ ಇಮಂ ಯಜ್ಞಂ ತ್ವಮಸ್ಮಾಕಮಿಂದ್ರ ಪುರೋದಧತ್. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 171ನೇ ಮಂತ್ರ ನಾಮ ವೀರಹ ಅಂತನ್ನೋದು. ಅದನ್ನು ನಾವೀಗ ನೋಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವೀಗ ನೋಡಿದ್ದೇವೆ. ಮೂಲ ಬೃಹತಿ ಮಂತ್ರದಲ್ಲಿ ಇಮಂ ಯಜ್ಞಂ ಅಂತ ಎರಡು ಕಡೆ ಬಂದಿದೆ. ಇಮಂ ಯಜ್ಞಂ ಅನುನೋ ವಾಜಸಾತವು ಅಂತ ಅಲ್ಲಿ ಒಂದು ಕಡೆ, ಮತ್ತೊಂದು ಕಡೆ ಇಮಂ ಯಜ್ಞಂ ತ್ವಂ ಅಸ್ಮಾಕಮಿಂದ್ರ ಪುರೋದಧತ್ ಅಂತ, ಹೀಗೆ ಎರಡು ಕಡೆ ಇಮಂ ಯಜ್ಞಂ ಅನ್ನೋ ಮಾತು ಬಂದಿದೆ. ಅದಕ್ಕೆ ನಾವೀಗಾಗಲೇ ನೋಡಿದಂತಹ ಬೇರೆ ಬೇರೆ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ಯಜ್ಞ ಅನ್ನೋ ಅರ್ಥವನ್ನೇ ಎರಡು ಬಾರಿಯಲ್ಲಿ ಅವರು ಉಪಯೋಗ ಮಾಡ್ಕೊಂಡಿದ್ದಾರೆ. ನಾವು ಅದನ್ನ ಈಗಾಗಲೇ ಕೇಳಿದ್ದೀವಿ. ಒಂದು ಯಜ್ಞ ಅನ್ನುವುದಕ್ಕೆ ನಾವು ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಬೇಕು ಅಂತ ನನಗೆ ಕಂಡದ್ದನ್ನ ನಾನು ತಮ್ಮ ಮುಂದೆ ಹೇಳ್ಕೊಂಡಿದ್ದೇನೆ. ಮತ್ತೆ ಆ ಯಜ್ಞ ಎಂಬ ಶಬ್ದಕ್ಕೆ ಮುಖ್ಯ ಪ್ರಾಣ ಹೇಗೆ ವಾಚ್ಯ ಅಂತ ಅನ್ನೋದನ್ನ ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ನಾವು ನೋಡಿ ಮುಗಿಸಿದ್ದೀವಿ ಕೂಡ. ಈ ಯಜ್ಞ ಅಂತ ಎರಡು ಕಡೆ ಶಬ್ದ ಏನಿದೆ, ಅದು ಒಂದು ಕಡೆ ನಮ್ಮ ಜೀವನವೆಂಬ ಯಜ್ಞವನ್ನ, ಮತ್ತೊಂದು ಕಡೆ ಮುಖ್ಯ ಪ್ರಾಣನನ್ನ ಹೇಳ್ತದೆ ಅಂತ ಅನ್ನೋದನ್ನ ನೋಡಿದ್ದೇವೆ. ಮುಖ್ಯ ಪ್ರಾಣನನ್ನ ಮುಂದಿಟ್ಟುಕೊಂಡು ಈ ಭಗವಂತ ನಮ್ಮ ಜೀವನವೆಂಬ ಯಜ್ಞದಲ್ಲಿ, ಯಜ್ಞ ಶಬ್ದವಾಚ್ಯನಾದ ಮುಖ್ಯ ಪ್ರಾಣನನ್ನ ಮುಂದಿಟ್ಕೊಂಡು ಭಗವಂತ ನಮ್ಮ ಜೀವನವೆಂಬ ಯಜ್ಞದಲ್ಲಿ ಯಾವತ್ತೂ ಸನ್ನಿಹಿತನಾಗಿರ್ತಾನೆ. ಒಟ್ಟು ತಾತ್ಪರ್ಯ ಅದು. ಮುಖ್ಯ ಪ್ರಾಣನನ್ನ ಮುಂದಿಟ್ಕೊಂಡು ಅಂತ ಅನ್ನೋದಕ್ಕೆ ಏನ್ ಅಭಿಪ್ರಾಯ, ಯಾಕೆ ಮುಖ್ಯ ಪ್ರಾಣನನ್ನೇ ಮುಂದಿಟ್ಕೊಂಡಿರ್ತಾನೆ ಅಂತ ಅನ್ನೋದನ್ನ ನಾವೀಗ ನೋಡ್ಬೇಕಾಗಿದೆ. ಈ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ 6ನೇ ಪ್ರಶ್ನದಲ್ಲಿ ಹೀಗೆ ನಾವು ಅದ್ರ ಬಗ್ಗೆ ಉಲ್ಲೇಖ ಕಾಣ್ತೇವೆ. ಈ ಭರದ್ವಾಜರ ಬಳಿಗೆ ಸುಕೇಶ ಅನ್ನುವಂಥ ಮುನಿಕುಮಾರ ಬಂದ. ಭರದ್ವಾಜರ ಮಗನಾದಂತಹ ಸುಕೇಶ. ಅತಃ ನಮ್ ಸುಕೇಶ ಭರದ್ವಾಜ ಪಪ್ರಚ್ಛ. ಪಿಪ್ಪಲಾದ ಅನ್ನುವರು ಗುರುಗಳು. ಆ ಶಿಷ್ಯನಿಗೆ ಗುರುಗಳು ಈ ಮುಂದಿನಂತೆ ಹೇಳಿದರು, ತಸ್ಮೈ ಸಹೋವಾಚ ಅಂತ. ಇಹ ಇವ ಅಂತಃಶರೀರೇ ಸೌಮ್ಯ ಸ ಪುರುಷ ಯಸ್ಮಿನ್ ನೇತಾಃ ಷೋಡಶಕಲಾಃ ಪ್ರಭವಂತೀತಿ ಸ ಈಕ್ಷಾಂಚಕ್ರೆ ಕಸ್ಮಿನ್ ವಾ ಅಹಂ ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮೀತಿ ಸ ಪ್ರಾಣಮಸೃಜತ. ಇದು ಆ 6ನೇ ಪ್ರಶ್ನದಲ್ಲಿ ಬಂದಿರುವಂತಹ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಇರುವಂತಹ ಮಾತು. 16 ಕಲೆಗಳುಳ್ಳಂತಹ ಪುರುಷನ ಬಗ್ಗೆ ಆ ಶಿಷ್ಯ ಪ್ರಶ್ನೆ ಮಾಡಿದ್ದ. ಅದಕ್ಕೆ ಗುರುಗಳು ಉತ್ತರ ಕೊಡುತ್ತಿದ್ದಾರೆ. ಅವನು ನಮ್ಮ ಶರೀರದ ಒಳಗೇ ಇದ್ದಾನೆ, ದೂರದಲ್ಲೇನೂ ನಾವು ಆತನನ್ನ ಹುಡುಕಬೇಕಾದ್ದಿಲ್ಲ. ಇಹ ಇವ ಅಂತಃಶರೀರೇ ಸ ಪುರುಷ. ಅವನಲ್ಲಿ ಈ 16 ಕಲೆಗಳು ಪ್ರತಿಷ್ಠಿತ ಆಗಿವೆ. ಇವೆಲ್ಲವೂ ಕೂಡ ಸೃಷ್ಟವಾಗುವುದು ಅವನಿಂದಲೇ, ಮತ್ತೆ ಅವನಲ್ಲೇ ಲೀನ ಆಗ್ತವೆ. ಆದ್ರಿಂದ ಅವನನ್ನೇ ಷೋಡಶ ಕಲಾ ಪುರುಷ ಅಂತ ಹೇಳ್ತಾರೆ. ಅವನು ಆ ಪರಮ ಪುರುಷ ನಾರಾಯಣ ಕಲ್ಪದ ಆದಿಯಲ್ಲಿ ಹೀಗೆ ಆಲೋಚನೆ ಮಾಡಿದಂತೆ. ಸೃಷ್ಟಿ ಆರಂಭದಲ್ಲಿ ನಾನು 16 ಕಲೆಗಳಿಂದ ಕೂಡಿದಂತಹ ಈ ಸೃಷ್ಟಿಯನ್ನು ಸೃಷ್ಟಿಸ್ತೇನೆ ಅಂತ ಆಲೋಚನೆ ಮಾಡಿ ಮೊದಲು ಆತ ಸೃಷ್ಟಿ ಮಾಡಿದ್ದ ಯಾರನ್ನ? ಒಬ್ಬ ವ್ಯಕ್ತಿಯನ್ನು ನಾನು ಮೊದಲು ಸೃಷ್ಟಿ ಮಾಡಬೇಕು. ನಾನು ಈ ಶರೀರದಿಂದ ಹೊರಗೆ ಹೋಗ್ಬೇಕಾದ್ರೆ ಜೀವನ ಶರೀರ, ನಾವೆಲ್ಲರೂ ಬದುಕಿದ್ದೇವೆ. ನಮ್ಮ ಶರೀರದಲ್ಲಿ ಭಗವಂತ ಇದ್ದಾನೆ. ಆ ಭಗವಂತ ಹೊರಗೆ ಹೋಗ್ಬೇಕಾದ್ರೆ ಮತ್ತೆ ಭಗವಂತ ಇಲ್ಲಿ ಇರಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿಯ ಅಗತ್ಯ ಇದೆ. ಭಗವಂತನಿಗೆ ಅಗತ್ಯ ಇಲ್ಲ, ಭಗವಂತನಿಗೆ ಸೇವಾ ಮಾಡುವಂತಹ ವ್ಯಕ್ತಿಗೆ ಆ ಅಗತ್ಯ ಇದೆ. ಭಗವಂತನನ್ನು ಸೇವಿಸುವ ಅಗತ್ಯ ಆ ವ್ಯಕ್ತಿಗಿದೆ. ಅವನು ಯಾರು? ಪ್ರಾಣ.
ಆ ಪ್ರಾಣ ಶರೀರದಿಂದ ಹೊರಗೆ ಹೊರಟ್ರೆ ನಾನು ಈ ಶರೀರದಿಂದ ಹೊರಗೆ ಹೋಗ್ತೇನೆ. ಆ ಪ್ರಾಣ ಈ ಶರೀರದಲ್ಲಿದ್ರೆ ನಾನು ಕೂಡ ಇರ್ತೇನೆ. ಅಂತ ಒಬ್ಬ ವ್ಯಕ್ತಿಯನ್ನು ನಾನು ಸೃಷ್ಟಿಸ್ತೀನಿ ಅಂತ ಆಲೋಚನೆ ಮಾಡಿ ಮುಖ್ಯ ಪ್ರಾಣನನ್ನು ಸೃಷ್ಟಿಸಿದ ಅಂತಿದೆ. ಸ ಪ್ರಾಣಮಸೃಜತ. ಇಲ್ಲಿ ಕಸ್ಮಿನ್ ವಹಂ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ. ಆ ಮುಖ್ಯ ಪ್ರಾಣ ಹೊರಟ್ರೆ ದೇವರು ಹೊರಡ್ತಾನೆ. ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ. ಅವನು ಈ ಶರೀರದಲ್ಲಿ ಇದ್ರೆ ನಾನು ಕೂಡ ಇರ್ತೇನೆ. ಇದು ಭಗವಂತನ ಸಂಕಲ್ಪ. ಅದನ್ನೇ ನಾವೀಗಿಲ್ಲಿ ಈ ಪುರೋದಧತ್ ಎಂಬ ಮಾತಿನಿಂದ ತಗೊಂಡಿರೋದು. ಇಮಂ ಯಜ್ಞಂ ತ್ವಂ ಅಸ್ಮಾಕಮಿಂದ್ರ ಪುರೋದಧತ್. ಅವನನ್ನು ಮುಂದಿಟ್ಟುಕೊಂಡು, ಪುರಹ ಅಂದ್ರೆ ಮುಂದೆ, ಮುಖ್ಯ ಪ್ರಾಣನನ್ನು ಮುಂದಿಟ್ಕೊಂಡು ಈ ಭಗವಂತ ನಮ್ಮ ಶರೀರದ ಒಳಗೆ ಬರ್ತಾನೆ. ನಮ್ಮ ಶರೀರ ಅಂದ್ರೆ ನಮ್ಮ ತಂದೆ ತಾಯಿಂದ್ರಿಂದ ನಾವು ಪಡ್ಕೊಂಡಂತಹ ಶರೀರ, ಮತ್ತೆ ಒಟ್ಟಾರೆ ನಮ್ಮ ಈ ಜೀವನವೆಂಬ ಯಜ್ಞ, ವಿಷ್ಣು ಪೂಜಾರ್ಥ ರೂಪವಾದಂತಹ ಯಜ್ಞ, ಪುರುಷೋ ಭಾವ ಯಜ್ಞ ಅಂತ ನಾವೇನು ಮೇಲಿನ ಮೇಲೆ ಇದನ್ನು ಕೇಳ್ತಾನೆ ಇದ್ದೇವೆ. ನಮ್ಮ ಶರೀರದಲ್ಲಿ ಮತ್ತೆ ಭಗವತ್ ಪೂಜೆಗಾಗಿ ಮೀಸಲಾಗಿರುವಂತಹ ಈ ಜೀವನದಲ್ಲಿ ಮುಖ್ಯ ಪ್ರಾಣ ಇದ್ದರೆ ಭಗವಂತನು ಇರ್ತಾನೆ. ಮುಖ್ಯ ಪ್ರಾಣ ಇಲ್ಲದೆ ಹೋದ್ರೆ ಭಗವಂತ ಇರೋದಿಲ್ಲ. ಅದಕ್ಕೆ ಅವನನ್ನು ಮುಂದಿಟ್ಕೊಂಡು ಬರ್ತಾನೆ. ಈ ಯಜ್ಞ ಶಬ್ದ ವಾಚ್ಯನಾದ ಮುಖ್ಯ ಪ್ರಾಣನನ್ನು ಮುಂದಿಟ್ಕೊಂಡು ಭಗವಂತ ಬರ್ತಾನೆ ಅನ್ನೋದಕ್ಕೆ ಆ ಷಟ್ಪ್ರಶ್ನೋಪನಿಷತ್ತಿನ 6ನೇ ಪ್ರಶ್ನದಲ್ಲಿ ಬರುವಂತಹ ಮಾತೊಂದನ್ನ ನಾನು ಆಧಾರವಾಗಿ ಅದಕ್ಕಾಗಿ ಹೇಳಿದೆ. ಹೀಗೆ ನಮ್ಮ ಶರೀರದಲ್ಲಿ ಮತ್ತು ನಮ್ಮ ಜೀವನವೆಂಬ ಯಜ್ಞದಲ್ಲಿ ಮುಖ್ಯ ಪ್ರಾಣ ಇದ್ದರೆ ಪರಮಾತ್ಮನೂ ಇರ್ತಾನೆ. ಮುಖ್ಯ ಪ್ರಾಣ ಇಲ್ಲದೆ ಹೋದ್ರೆ ಪರಮಾತ್ಮನೂ ಇರೋದಿಲ್ಲ. ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ಬುಧೈಹಿ. ಬ್ರಹ್ಮ ಅಂದ್ರೆ ಪರಬ್ರಹ್ಮನಾದ ನಾರಾಯಣನೂ ಹೌದು. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನ ಪದವಿಗೆ ಬರುವಂತಹ ಮುಖ್ಯ ಪ್ರಾಣನೂ ಹೌದು. ಅವನು ಈ ಶರೀರವನ್ನು ಬಿಟ್ಟು ಹೋದ್ರೆ ಈ ವ್ಯಕ್ತಿ ಸತ್ತು ಹೋದ ಅಂತ ಕರೆಸ್ಕೋತಾನೆ. ಇದು ಎಲ್ಲರೂ ಕೂಡ ನಾವು ಕೇಳಿದ್ದಿದೆ. ಹೀಗೆ ಉಪನಿಷತ್ನಲ್ಲಿ ಬಂದಿರುವಂತಹ ಸಂಗತಿಯೊಂದನ್ನ ನಾವಿಲ್ಲಿ ಹೊಂದಿಸ್ಕೋಬೇಕು. ಆ ಮುಖ್ಯ ಪ್ರಾಣನನ್ನು, ಪರಮಾತ್ಮನನ್ನು, ನಮ್ಮ ಜೀವನವನ್ನು, ಈ ಮೂರನ್ನು ಎಲ್ಲವನ್ನೂ ಕೂಡ ನಾವು ಯಜ್ಞ ಎಂಬ ಶಬ್ದದಿಂದಲೇ ತಿಳಿದುಕೊಂಡು ನಮ್ಮ ಈ ಜೀವನವೆಂಬ ಯಜ್ಞದಲ್ಲಿ ಯಜ್ಞ ಶಬ್ದವಾಚ್ಯನಾದ ಮುಖ್ಯ ಪ್ರಾಣ ಇರಬೇಕು. ಅವನಿದ್ರೆ ಯಜ್ಞಾಪತಿಯಾದಂತಹ ಯಜ್ಞನಾಮಕನಾದಂತಹ ಪರಮಾತ್ಮನೂ ಇರ್ತಾನೆ. ಈ ಮುಖ್ಯ ಪ್ರಾಣನನ್ನೇ ಮುಂದಿಟ್ಕೊಂಡು ಭಗವಂತ ಇದ್ದಾನೆ ಅಂತ ಅರ್ಥ. ಇದೇ ಮುಖ್ಯ ಪ್ರಾಣನನ್ನೇ ಪರಿಸರ ಪದ್ಧತಿ, ಪರಿಸರ ಎಂಬುದಾಗಿ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಭಾಗವತದ 10ನೇ ಸ್ಕಂದದ 96ನೇ ಅಧ್ಯಾಯದ 19ನೇ ಶ್ಲೋಕ ಬಂದಿದೆ. ಅಲ್ಲಿ ಭಗವಂತನನ್ನ ಪರಿಸರ ಪದ್ಧತಿ ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲೇನು ಬೃಹತಿ ಮಂತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೇ ಸಂಗತಿ ಅಲ್ಲಿ ಬಂದಿದೆ. ಶ್ರುತಿಗೀತಾದಲ್ಲಿ 5ನೇ ಪದ್ಯ, ಉದರಮುಪಾಸಗೆ ಯಧಿ ವರ್ತಮನಿ ಸೂಕ್ಷ್ಮದೃಶಃ ಪರಿಸರ ಪದ್ಧತಿಂ ಹೃದಯ ಮಾರುಣಯೋ ದಹರಂ ಯತ ಉದಗಾಚ್ಚ ನಂದನಪಥ ಅಥ ಶಿರಃ ಪರಮಂ ಪುನರಿಹ ಯತ್ ಸಮೇತ್ಯ ನ ಪತಂತಿ ಕೃತಾಂತ ಮುಖೇ ಅಂತ ಆ 19ನೇ ಶ್ಲೋಕ ಅಲ್ಲಿ ಬರುವಂಥದ್ದು. ಅಲ್ಲಿ ಭಗವಂತನನ್ನ ಪರಿಸರ ಪದ್ಧತಿ ಅಂತ ವರ್ಣನೆ ಮಾಡಿದ್ದಾರೆ. ಅವನನ್ಯಾಕೆ ಪರಿಸರ ಪದ್ಧತಿ ಅಂತ ವರ್ಣನೆ ಮಾಡ್ತಾರೆ? ಅದರ ಅರ್ಥ ಏನು? ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಪರಿಸರ ಪ್ರಾಣ ಪದ್ಧತಿ ಮಾರ್ಗ ಯಸ್ಯ ಸಹ ಸ ಪರಿಸರ ಪದ್ಧತಿ. ಪರಿಸರ ಅಂದ್ರೆ ಮುಖ್ಯ ಪ್ರಾಣ. ಅವನು ಈ ಭಗವಂತನಿಗೆ ಯಾವತ್ತು ಮಾರ್ಗವಿದ್ದಂತೆ. ಪದ್ಧತಿ ಅಂದ್ರೆ ಮಾರ್ಗ. ಈ ಹರಿ ಜೀವ ಶರೀರಗಳಲ್ಲಿ, ನಮ್ಮೆಲ್ಲರ ಶರೀರಗಳಲ್ಲಿ ಪ್ರವೇಶ ಮಾಡಬೇಕಾದ್ರೆ ಆ ಮುಖ್ಯ ಪ್ರಾಣನೇ ಮಾರ್ಗ. ಅವನು ಹೋಗ್ಬೇಕಾದ್ರೆ ಆವಾಗಲೂ ಕೂಡ ಈ ಮುಖ್ಯ ಪ್ರಾಣನೇ ಮಾರ್ಗ ಅಂತ ಅದನ್ನ ವರ್ಣಿಸ್ತಾರೆ. ಇದು ಆಚಾರ್ಯರು ಹೇಳಿರುವಂಥ ನಿಷ್ಪತ್ತಿ. ಪರಿಸರ ಪ್ರಾಣ ಪದ್ಧತಿ ಮಾರ್ಗ ಯಸ್ಯ ಸಹ ಪರಿಸರ ಪದ್ಧತಿ. ಪರಿಸರ ಶಬ್ದವಾಚ್ಯನಾದವನು ಮುಖ್ಯ ಪ್ರಾಣ. ಅದು ಹೇಗೆ ಅಂತ ಮುಂದೆ ನೋಡೋಣ. ಪರಿಸರ ಪದ್ಧತಿ ಎಂಬ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನ ನಾವೀಗ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ನೋಡಿದೆವು. ಅಲ್ಲೇ ಕಸ್ಮಿನ್ ವಹಂ ಉತ್ಕ್ರಾಂತೋ ಭವಿಷ್ಯಾಮಿ
ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಇತಿ ಸ ಪ್ರಾಣಂ ಅಸೃಜತ ಅಂತ ಷಟ್ಪ್ರಶ್ನೋಪನಿಷತ್ತಿನ ಮಾತನ್ನ ಆಚಾರ್ಯರು ಉದ್ಧರಿಸಿದ್ದಾರೆ. ಆದ್ರಿಂದ ಷಟ್ಪ್ರಶ್ನೋಪನಿಷತ್ತಿನ ಆ ಮಾತಿಗೂ ಪರಿಸರ ಪದ್ಧತಿ ಎಂಬ ಭಾಗವತದ ಮಾತಿಗೂ ಸಂಬಂಧ ಇದೆ. ಅದೇ ಸಂಬಂಧ ಈ ಬೃಹತಿ ಮಂತ್ರಕ್ಕೂ ಕೂಡ ಇದೆ. ಹಾಗಾಗಿ ಬೃಹತಿ ಮಂತ್ರವನ್ನು ಮತ್ತೆ ಭಾಗವತ ತಾತ್ಪರ್ಯದ ಮಾತನ್ನು ಹಾಗೆ ಷಟ್ಪ್ರಶ್ನೋಪನಿಷತ್ತಿನ ಉಲ್ಲೇಖವನ್ನು ಕೂಡ ನಾವು ಒಟ್ಟಿಗೆ ನೋಡ್ಬೇಕಾಯ್ತು. ಈ ಭಾಗವತ ತಾತ್ಪರ್ಯದಲ್ಲಿ ಪ್ರಾಣ ಏವ ಏನಂ ಅನುಪ್ರವಿಶತಿ ಪ್ರಾಣಮಿತರ ದೇವತಾ ನ ಪ್ರಾಣಾದಪರ ಪ್ರಾಣಮನುಪ್ರವಿಶತಿ ಪ್ರಾಣ ಏವ ಏನಂ ಅನುಭುಂಕ್ತೆ ಪ್ರಾಣಮಿತರೇ ಇತರಾಹ ದೇವತಾಃ ನ ಪ್ರಾಣಾದಪರ ಪರಮನುಭುಂಕ್ತೆ ಪ್ರಾಣ ಏವ ಏನಂ ಅನ್ನು ಆನಂದೀಭವತಿ ಪ್ರಾಣಮಿತರಾಹ ದೇವತಾಃ ನ ಪ್ರಾಣಾದಪರಃ ಇತಿ ಪರಮನ್ವಾನಂದೀಭವತಿ ತಸ್ಮಾದಾಹು ಪ್ರಾಣಪದ್ಧತಿ ರೀತಿ ಇತಿ ಹಿರಣ್ಯನಾಭ ಶ್ರುತಿ. ಪ್ರಾಣ ಪದ್ಧತಿ ಅಂತ ಮತ್ತೊಂದು ಹೆಸರನ್ನು ಭಗವಂತನಿಗೆ ನಾವು ಹೇಳ್ಬಹುದು. ಪರಿಸರ ಪದ್ಧತಿ, ಪ್ರಾಣ ಪದ್ಧತಿ ಅಂತ ಹೀಗೆ ಎರಡು ಶಬ್ದಗಳಿಂದ ಭಗವಂತನನ್ನು ಕರೆಯಬಹುದಂತ ನಾವು. ಆ ಹಿರಣ್ಯನಾಭ ಶ್ರುತಿ ಏನ್ ಹೇಳ್ತದೆ? ಪ್ರಾಣನೇ ಹರಿಯನ್ನು ಅನುಸರಿಸಿ ಅವನ ಅನುಗ್ರಹದಿಂದ ಜೀವ ಶರೀರವನ್ನು ಪ್ರವೇಶ ಮಾಡ್ತಾನೆ. ನೋಡಿ, ಪ್ರಾಣ ಏವ ಏನಂ ಅನುಪ್ರವಿಶತಿ. ಪ್ರಾಣ ಏವ ಪ್ರಾಣನೇ ಏನಂ ಈ ಭಗವಂತನನ್ನ ಅನುಪ್ರವಿಶತಿ ಅನುಸರಿಸಿ ಪ್ರವೇಶ ಮಾಡ್ತಾನೆ. ಇದು ನಾವು ಇಲ್ಲಿವರೆಗೆ ಏನ್ ನೋಡಿದ್ವಿ? ಇಲ್ಲಿ ಮುಖ್ಯ ಪ್ರಾಣನನ್ನು ಅನುಸರಿಸಿ ಪರಮಾತ್ಮ ಪ್ರವೇಶ ಮಾಡ್ತಾನೆ ಅಂತ ನೋಡಿದ್ವಿ ನಾವು. ಷಟ್ಪ್ರಶ್ನೋಪನಿಷತ್ತಲ್ಲಿ ಬಂದದ್ದು ಹಾಗೆ. ಕಸ್ಮಿನ್ ವಾ ಪ್ರತಿಷ್ಠಿತೆ, ಮುಖ್ಯ ಪ್ರಾಣ ಇದ್ದರೆ ನಾನು ಇರ್ತೇನೆ, ಅವನು ಹೊರಟ್ರೆ ನಾನು ಹೋಗ್ತೇನೆ ಅಂತ. ಇದು ಷಟ್ಪ್ರಶ್ನ ಉಪನಿಷತ್ತು ಹೇಳಿದ್ದ. ಈ ಹಿರಣ್ಯನಾಭ ಶ್ರುತಿ ಹೇಳ್ತದೆ ಭಗವಂತನನ್ನು ಅನುಸರಿಸಿ ಮುಖ್ಯ ಪ್ರಾಣ ಇರ್ತಾನೆ ಅಂತ. ಅವರಿಬ್ಬರಲ್ಲಿ ಇಬ್ಬರು ಪ್ರಾಣರೇನಿದ್ದಾರೆ, ಮಹಾಪ್ರಾಣನಾದ ಭಗವಂತ ಮತ್ತೆ ಮುಖ್ಯ ಪ್ರಾಣ, ಅವರಿಬ್ಬರಲ್ಲೂ ಅಂಥದ್ದೊಂದು ಹೊಂದಾಣಿಕೆ ಇದೆ. ಮುಖ್ಯ ಪ್ರಾಣ ಬರ್ತಾನೆ ಅಂತ ಗೊತ್ತಿದ್ರೆ ಪರಮಾತ್ಮ ಬರ್ತಾನೆ, ಪರಮಾತ್ಮ ಅಲ್ಲಿ ಬರ್ತಾನೆ ಅಂತ ಗೊತ್ತಿದ್ರೇನೆ ಮುಖ್ಯ ಪ್ರಾಣ ಬಂದೇ ಬರ್ತಾನೆ. ಈ ಎರಡು ಶ್ರುತಿಗಳನ್ನು ನಾವು ಆ ರೀತಿಯಿಂದ ಹೊಂದಿಸಿಕೊಂಡು ನೋಡ್ಕೋಬೇಕು. ಪ್ರಾಣ ಬಂದರೆ ಉಳಿದ ದೇವತೆಗಳು ಕೂಡ ಇರ್ತಾರೆ. ಪ್ರಾಣನನ್ನ ಹೊರತುಪಡಿಸಿದರೆ ಬೇರೆ ಯಾವ ದೇವತೆಯೂ ಕೂಡ ಈ ಹರಿಗೆ ಅಷ್ಟು ಪ್ರಿಯ ಅಲ್ಲ. ಬೇರೆ ಯಾರೂ ಕೂಡ ಆ ಭಗವಂತನನ್ನು ಅನುಸರಿಸಿ ಹೋಗುವವರು ಯಾರೂ ಇಲ್ಲ. ಭಗವಂತನನ್ನು ಅನುಸರಿಸಿ ಹೋಗುವವರು ಈ ಪ್ರಾಣ ಮಾತ್ರ. ಇದು ತುಂಬಾ ಅದ್ಭುತವಾದ ಮಾತು. ಇದು ನೋಡಿ, ಭಗವಂತನನ್ನು ಅನುಸರಿಸಿ ಹೋಗುವುದು ಅಂದ್ರೆ ಏನು? ಭಗವಂತ ಮುಂದೆ ಹೊರಟಾಗ ಅವನಿಗೆ ಸಹಾಯಕನಾಗಿ ಹಿಂದೆ ಹೋಗುವುದು, ಅಥವಾ ಕೆಲವು ಸರಿ ಭಗವಂತ ಹೊರಟಾಗ ಅವನಿಗೆ ಸಹಾಯಕನಾಗಿ ಮುಂದೆ ಹೋಗುವುದು. ಎರಡೂ ಒಂದೇ. ನಾವು ಈ ಜಗತ್ತಿನಲ್ಲೂ ಕೂಡ ಅದನ್ನು ನೋಡಿರ್ತೇವೆ. ಅನೇಕ ಜನ ರಾಜರು, ಮುಖ್ಯಸ್ಥರು ಮೊದಲಾದರು ಹೊರಟಾಗ ಅವ್ರಿಗೆ ಸಹಾಯಕರಾದವರು ಕೆಲವು ಬಾರಿ ಮುಂದೆ ಹೋಗ್ತಾರೆ, ಕೆಲವು ಬಾರಿ ಹಿಂದೆ ಹೋಗ್ತಾರೆ. ಸಹಾಯಕರು ಮುಂದೆ ಹೊರಟಾಗ ಆ ಮುಂದೆ ಹೊರಟಂತಹ ಸಹಾಯಕರನ್ನ ಅನುಸರಿಸಿ ಆ ಮುಖ್ಯಸ್ಥರು ಹೊರಟಂತೆ ನಮಗೆ ಕಾಣಿಸ್ತದೆ. ಕೆಲವು ಸರಿ ಮುಖ್ಯಸ್ಥರೇ ಮುಂದೆ ಹೊರಟಾಗ ಅವರನ್ನು ಅನುಸರಿಸಿ ಸಹಾಯಕರು ಹೊರಟಂತೆ ಕಾಣಿಸ್ತದೆ. ವಾಸ್ತವಿಕವಾಗಿ ಸಹಾಯಕರು ಮುಂದೆ ಹೊರಟಿದ್ರು ಕೂಡ ಆ ಮುಖ್ಯಸ್ಥರು ಎಲ್ಲಿ ಹೋಗ್ಬೇಕು ಅಂತ ಆಲೋಚನೆ ಮಾಡಿರ್ತಾರೆ, ಅವ್ರನ್ನ ಅನುಸರಿಸೇ ಅಲ್ವಾ ಸಹಾಯಕರು ಹೋಗೋದು. ಸದ್ಯ ಆ ಪ್ರಸಂಗದಲ್ಲಿ ನಮಗೆ ಕಾಣಿಸೋದು ಸಹಾಯಕರು ಮುಂದೆ ಅಂತ ಕಾಣಿಸ್ತಿರ್ಬಹುದು. ಆದ್ರೆ ಸಹಾಯಕರು ಮುಖ್ಯಸ್ಥರ ಮನವನ್ನ ಅನುಸರಿಸಿ ಅವರ ಆಲೋಚನೆ ಏನಿದೆ ಅಂತ ಅನ್ನೋದನ್ನ ತಿಳಿದು ಸಹಾಯಕರು ಮುಂದೆ ಹೋಗ್ತಿರ್ತಾರೆ. ಹಿಂದೆ ಹೋಗುವುದಂದ್ರೂ ಎಲ್ಲ ಒಂದೇ ಅರ್ಥ. ಆದ್ರಿಂದ ಷಟ್ಪ್ರಶ್ನೋಪನಿಷತ್ತು ಮುಖ್ಯ ಪ್ರಾಣನನ್ನ ಪರಮಾತ್ಮ ಅನುಸರಿಸ್ತಾನೆ ಅಂತ ಹೇಳಿದ್ರು, ಹಿರಣ್ಯನಾಭ ಶ್ರುತಿ ಪರಮಾತ್ಮನನ್ನೇ ಮುಖ್ಯ ಪ್ರಾಣ ಅನುಸರಿಸ್ತಾನೆ ಅಂತ ಹೇಳಿದ್ರು. ಎರಡಕ್ಕೂ ತಾತ್ಪರ್ಯ ಒಂದೇ. ಮತ್ತೆ ಇಲ್ಲಿ ಅನುಸರಿಸುವುದು ಅಂದ್ರೆ ಕೇವಲ ಹಿಂದೆ ಹೋಗುವುದು ಮುಂದೆ ಹೋಗುವುದು ಅಷ್ಟೇ ಅಲ್ಲ, ಅವರ ಅಭಿಪ್ರಾಯವನ್ನು ಅನುಸರಿಸುವುದು ಅದಿದೆ. ಪರಮಾತ್ಮನ ಪೂರ್ಣ ಅಂತರಂಗವನ್ನು ತಿಳಿದವರು ಯಾರು? ಆ ಅಂತರಂಗವನ್ನು ತಿಳಿದು ಯಾವತ್ತೂ ಕೂಡ ಅವನಿಗೆ ವಿರೋಧ ಆಗದಂತೆ, ಆತನ ಮೂಲ ರೂಪದಲ್ಲಾಗಲಿ ಅವತಾರ ರೂಪದಲ್ಲಾಗಲಿ ಅವನಿಗೆ ವಿರೋಧ ಆಗದಂತೆ ಅವನನ್ನು ಅನುಸರಿಸುವವರು ಯಾರು? ಬೇರೆ ಯಾವ ದೇವತೆಯೂ ಇಲ್ಲ. ಅದು ಹೇಳೋದು ನಾವು ತಿಳ್ಕೋಬೇಕಾದದ್ದು. ಮುಖ್ಯ ಪ್ರಾಣ ಅವನನ್ನು ಹೇಗೆ ಅನುಸರಿಸ್ತಾನೋ ಹಾಗೆ ಉಳಿದ ದೇವತೆಗಳು ಅನುಸರಿಸೋದಿಲ್ಲ
ನ ಪ್ರಾಣಾದಪರಃ ಪರಂ ಅನುಪ್ರವಿಶತೆ. ಪರ ಅಂದ್ರೆ ಆ ಪರಮಾತ್ಮ, ಅವನನ್ನು ಅನುಸರಿಸೋದಿಲ್ಲ. ಪ್ರಾಣ ಏವ ಏನವ ಅನುಭುಂಕ್ತೆ. ಈ ಮಾತುಗಳಿಗೆಲ್ಲ ತುಂಬಾ ಅರ್ಥ ಇದೆ. ಈ ಮುಖ್ಯ ಪ್ರಾಣನೇ ಈ ಪರಮಾತ್ಮನನ್ನ ಅನುಸರಿಸಿ ಶರೀರದಲ್ಲಿ ವಿಷಯವನ್ನು ಅನುಭವಿಸ್ತಾನೆ. ಇದೆಲ್ಲ ಆ ಮುಖ್ಯ ಪ್ರಾಣ ಮತ್ತು ಪರಮಾತ್ಮರ ನಡುವಿನ ಹೊಂದಾಣಿಕೆ ಮಾತ್ರ ಅಲ್ಲ, ನಮ್ಮ ಜೀವನ ಯಜ್ಞದ ಬಗ್ಗೆ ನಾವೀಗ ಮಾತಾಡಬೇಕಾಗಿದೆ. ನಮ್ಮ ಜೀವನ ಯಜ್ಞದಲ್ಲಿ ನಾವು ಭಗವಂತನಿಗೆ ಆಹುತಿಗಳನ್ನು ಸಲ್ಲಿಸಬೇಕಾಗಿದೆ. ಆ ಭಗವಂತ ಆಹುತಿಗಳನ್ನು ಸ್ವೀಕಾರ ಮಾಡಿದ್ಮೇಲೆ ಭಗವತಿ ಆಹುತಿ ಸ್ವೀಕಾರ ಮಾಡ್ತಾಳೆ ಲಕ್ಷ್ಮೀದೇವಿ. ಅದಾದ ಮೇಲೆ ಮುಂದಿನ ನೈವೇದ್ಯ ಇರುವುದು ಚತುರ್ಮುಖ ಮತ್ತು ಮುಖ್ಯ ಪ್ರಾಣರಿಗೆ. ಅದಕ್ಕೆ ಆ ಈ ಹರಿಯನ್ನು ಅನುಸರಿಸಿ ಶರೀರದಲ್ಲಿ ವಿಷಯವನ್ನು ಅನುಭವಿಸ್ತಾನೆ. ನಮ್ಮ ಶರೀರದಲ್ಲಿಯೂ ಹಾಗೇನೆ, ಪೀಠದಲ್ಲಿಯೂ ಹಾಗೆ, ಯಜ್ಞದಲ್ಲೂ ಹಾಗೆ, ಒಟ್ಟಾರೆ ನಮ್ಮ ಜೀವನ ಯಜ್ಞದಲ್ಲೂ ಹಾಗೇನೆ. ಪರಮಾತ್ಮನನ್ನು ಅನುಸರಿಸಿ ಮುಂದೆ ಈ ಜೀವ, ಈ ಮುಖ್ಯ ಪ್ರಾಣ ವಿಷಯವನ್ನು ಅನುಭವಿಸ್ತಾನೆ. ಪ್ರಾಣನನ್ನು ಅನುಸರಿಸಿ ಬೇರೆ ದೇವತೆಗಳು ವಿಷಯವನ್ನು ಅನುಭವಿಸ್ತಾರೆ. ಪ್ರಾಣನಿಗೆ ನಿವೇದನೆ ಆದ್ಮೇಲೆ ಉಳಿದ ದೇವತೆಗಳಿಗೆ ನಿವೇದನೆ. ಪ್ರಾಣನ ಹೊರತು ಬೇರೆ ಯಾರೂ ಕೂಡ ಹರಿಯನ್ನು ಅನುಸರಿಸಿ ವಿಷಯವನ್ನು ಅನುಭವಿಸೋದಿಲ್ಲ. ನಮ್ಮ ನಿತ್ಯ ನಾವು ಮಾಡುವಂತಹ ವಿಗ್ರಹ ಪೂಜಾದಲ್ಲಿ, ಪೀಠ ಪೂಜಾದಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ ಯಜ್ಞದಲ್ಲಿ, ಜೀವನವೆಂಬ ಯಜ್ಞದಲ್ಲಿ ಎಲ್ಲೇ ಇರಲಿ, ಪರಮಾತ್ಮ ವಿಷಯವನ್ನು ಸ್ವೀಕಾರ ಮಾಡಿದ ನಂತರ, ಆಹುತಿ ಸ್ವೀಕಾರ ಮಾಡಿದ ನಂತರ, ಪೂಜಾ ಸ್ವೀಕಾರ ಮಾಡಿದ ನಂತರ ಕೂಡಲೇ ಸ್ವೀಕಾರ ಮಾಡುವವನು ಪರಮಾತ್ಮ ಮತ್ತು ಲಕ್ಷ್ಮೀದೇವಿ, ಇವರಿಬ್ಬರ ನಂತರ ಅಂತ ಅರ್ಥ. ಸ್ವೀಕಾರ ಮಾಡುವವನು ಮುಖ್ಯ ಪ್ರಾಣನೇ, ಹೊರತು ಉಳಿದ ದೇವತೆಗಳಲ್ಲ. ಮತ್ತೆ ಆ ಪ್ರಾಣನೇ ಹರಿಯನ್ನು ಅನುಸರಿಸಿ ಶರೀರದಲ್ಲಿ ಆನಂದ ಪಡ್ತಾನೆ. ಇದನ್ನು ತುಂಬಾ ವಿಶಿಷ್ಟವಾದ ಸಂಗತಿ. ಪ್ರಾಣ ಏವ ಏನಂ ಅನ್ನು ಆನಂದೀ ಭವತಿ. ಎಲ್ಲೆಲ್ಲಿ? ಮುಕ್ತಿಯಲ್ಲಿ ಪರಮಾತ್ಮನ ಶರೀರದಲ್ಲೇ ಇದ್ದು ಆನಂದ ಪಡ್ತಾನೆ. ಮತ್ತೆ ಈ ನಮ್ಮ ಶರೀರದಲ್ಲಿಯೂ ಕೂಡ ಇದ್ದು ಆ ಮುಖ್ಯ ಪ್ರಾಣ ಪರಮಾತ್ಮನನ್ನು ಅನುಸರಿಸಿ ಆನಂದ ಪಡ್ತಾನೆ. ಪ್ರಾಣಮಿತರಾಹ ದೇವತಾಹ. ಆ ಪ್ರಾಣನನ್ನ ಅನುಸರಿಸಿ ಉಳಿದ ದೇವತೆಗಳು ಆನಂದ ಪಡ್ತಾರೆ. ನ ಪ್ರಾಣಾದಪರಃ ಪರಂ ಅನ್ವಾನಂದೇ ಭವತಿ. ಪ್ರಾಣನನ್ನು ಹೊರತುಪಡಿಸಿದ್ರೆ ಭಗವಂತನನ್ನು ಅನುಸರಿಸಿ ಆನಂದ ಪಡುವವರು ಯಾರೂ ಇಲ್ಲ. ಇಲ್ಲಿ ಆನಂದ ಪಡುವುದು ಅಂದ್ರೆ ಆನಂದದ ತಾರತಮ್ಯವನ್ನು ಕೂಡ ನಾವು ತಿಳ್ಕೋಬೇಕು. ಅದಕ್ಕಾಗಿ ಆ ಹಿರಣ್ಯನಾಭ ಶ್ರುತಿ ಆ ಥರ ಹೇಳಿದೆ. ಎಲ್ಲದಕ್ಕೂ ಕೂಡ ಆನಂದವನ್ನು ಅನುಭವಿಸ್ಲಿಕ್ಕೆ, ಆನಂದ ತಾರತಮ್ಯದಲ್ಲಿ, ಮತ್ತೆ ಆಹುತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ, ವಿಷಯ ಪದಾರ್ಥಗಳನ್ನು ಸ್ವೀಕಾರ ಮಾಡಲಿಕ್ಕೆ, ಶರೀರದಲ್ಲಿ ಪ್ರವೇಶ ಮಾಡಲಿಕ್ಕೆ, ಹೋಗ್ಲಿಕ್ಕೆ, ಎಲ್ಲ ಕಡೆಯೂ ಕೂಡ ರಮಾರಮಣನಾದ ಭಗವಂತನ ಬಳಿಕದ ಸ್ಥಾನ ಪ್ರಾಣಂದೇ. ಅದಾದ ಬಳಿಕವೇ ಉಳಿದ ದೇವತೆಗಳ ಸ್ಥಾನ. ಅದಕ್ಕಾಗಿ ಆ ಭಗವಂತನನ್ನ ಪ್ರಾಣ ಪದ್ಧತಿ ಅಥವಾ ಪರಿಸರ ಪದ್ಧತಿ ಅಂತ ಹೇಳ್ತಾರೆ. ಪರಮಾತ್ಮನ ಆನಂದ ಏನಿದೆ ಅದು ಮಹಾನಂದ. ಅದು ಬ್ರಹ್ಮಾದಿ ದೇವತೆಗಳಲ್ಲೂ ಕೂಡ ಆ ಪರಮಾತ್ಮನ ವಿಪ್ಲುಡ ಆನಂದ ಭೋಗಿನಃ ಅಂತ ಸರ್ವಮೂಲದಲ್ಲಿ ಆಚಾರ್ಯ ವರ್ಣನೆ ಮಾಡ್ತಾರೆ. ಏಷೋಸ್ಯ ಪರಮ ಆನಂದ ಏತಸ್ಯೈವ ಆನಂದಸ್ಯ ಮಾತ್ರಾಂ ಅನ್ಯೇ ಜೀವಂತಿ ಅಂತ ಬೃಹದಾರಣ್ಯಕ ಉಪನಿಷತ್ತು ಕೂಡ ಹೇಳಿದೆ. ಏಷೋಸ್ಯ ಪರಮ ಆನಂದ. ಈ ಭಗವಂತನಿಗೆ ಮಹಾನಂದ ಇದೆ. ಅದು ಆನಂದ ಅನಂತವಾದ ಆನಂದ. ಅದು ಅನಾದಿಯಾದಂತಹ ಅನಂತವಾದ ಕೊನೆಯಿಲ್ಲದ ಆನಂದ. ತಸ್ಯೈವ ಆನಂದಸ್ಯ ಮಾತ್ರ. ಆ ಆನಂದದ ಯಾವುದೋ ಒಂದು ಭಾಗಕ್ಕೆ ಸಮಾನವಾದ ಆನಂದವನ್ನ ಚತುರ್ಮುಖ ಪ್ರಾಣ ಉಳಿದ ದೇವತೆಗಳೆಲ್ಲರೂ ಕೂಡ ಅನುಭವಿಸ್ತಾರೆ ಅಂತ. ಹೀಗೆ ಬೃಹದಾರಣ್ಯಕದಲ್ಲೂ ಬಂದಿದೆ, ಸರ್ವಮೂಲದಲ್ಲಿ ಒಂದೆರಡು ಮೂರು ಕಡೆ ಅವನು ಆನಂದದ ಸಿಂಧು ಭಗವಂತ, ನಾವು ಆನಂದದ ಬಿಂದುಗಳು. ಹೀಗೆ ಆನಂದದ ತಾರತಮ್ಯವನ್ನು ಕೂಡ ಅದು ತೋರಿಸಿದೆ. ಭಗವಂತ ಮತ್ತೆ ಭಗವತಿಯ ಬಳಿಕ ಪ್ರಾಣ, ಅರ್ಥಾತ್ ಸರಸ್ವತಿ ಭಾರತೀಯರ ಸಮೇತನಾದಂತಹ ಪ್ರಾಣ ಮತ್ತು ಮುಖ್ಯ ಪ್ರಾಣ. ಅದಾದ ಬಳಿಕವೇ ಉಳಿದ ದೇವತೆಗಳು. ತಸ್ಮಾದಾಹು ಪ್ರಾಣ ಪದ್ಧತಿ ರೀತಿ. ಆದ್ರಿಂದ ಅವನನ್ನ ಪ್ರಾಣ ಪದ್ಧತಿ ಅಂತ ವರ್ಣನೆ ಮಾಡ್ತಾರೆ. ಇದು ಮೂಲ ರೂಪದಲ್ಲಿ ಮಾತ್ರ ಅಲ್ಲ, ನಮ್ಮ ಶರೀರದಲ್ಲಿ ಮಾತ್ರ ಅಲ್ಲ, ಇದು ಅವನ ಅವತಾರಗಳಲ್ಲೂ ಹೀಗೇನೆ. ರಾಮಾವತಾರ ಮಾಡುವಾಗಲೂ ಕೂಡ ಮೊದಲು ಮುಖ್ಯ ಪ್ರಾಣ ಜನಿಸಿದ. ಭೀಮಾವತಾರ ಮುಂದೆ ಕೃಷ್ಣಾವತಾರ ಮಾಡುವಾಗಲೂ ಕೂಡ ಮೊದಲು ಮುಖ್ಯ ಪ್ರಾಣನೇ ಜನಿಸಿದ್ದ. ಆದ್ರಿಂದ ಅವನೇ ಪ್ರಾಣ ಪದ್ಧತಿ, ಭಗವಂತನೇ ಪ್ರಾಣ ಪದ್ಧತಿ, ಅವನೇ ಪರಿಸರ ಪದ್ಧತಿ. ಪ್ರಾಣ ಪದ್ಧತಿ, ಪರಿಸರ ಪದ್ಧತಿ ಎಂಬ ಶಬ್ದದಿಂದ ಅವನನ್ನೇ ಹೀಗೆ ವರ್ಣಿಸ್ತಾರೆ. ಅತಃ ಪರಿಸರಸ್ಯ ಪದ್ಧತಿ ರೀತಿ ವಾ.
ಆಚಾರ್ಯರು ಎರಡು ಅರ್ಥಗಳನ್ನು ಹೇಳಿದ್ದಾರೆ. ಈ ಹರಿ ಪ್ರಾಣನಿಗೆ ಮಾರ್ಗ, ಇದು ಒಂದು ಅರ್ಥವನ್ನು ತಗೊಳ್ಬಹುದು. ಪ್ರಾಣ ಹರಿಗೆ ಮಾರ್ಗ, ಇದು ಒಂದರ್ಥ. ಪರಿಸರ ಪ್ರಾಣ ಪದ್ಧತಿ ಮಾರ್ಗ ಏಸ್ಯ ಸಹ, ಹೀಗೊಂದರ್ಥ. ಇನ್ನ ಪರಿಸರಸ್ಯ ಪದ್ಧತಿ, ಪರಿಸರ ಶಬ್ದ ಮುಖ್ಯ ಪ್ರಾಣನನ್ನು ಹೇಳ್ತದೆ. ಆ ಪರಿಸರ ಶಬ್ದ ವಾಚ್ಯನಾದ ಮುಖ್ಯ ಪ್ರಾಣನಿಗೆ ಈ ಭಗವಂತನೇ ಮಾರ್ಗ ಇತಿವಾ. ಹಾಗೆ ನಾವಿಲ್ಲಿ ಬಹುರೀಹಿ ಸಮಾಸನೂ ಮಾಡಬಹುದು, ಷಟ್ಟಿ ತತ್ಪುರುಷನೂ ಮಾಡಬಹುದು. ಎರಡೂ ಕೂಡ ಭಗವಂತನಿಗೆ ಷಟ್ಟಿ ತತ್ಪುರುಷದ ಮೂಲಕವೂ ಮತ್ತು ಬಹುರೀಹಿ ಸಮಾಸದ ಮೂಲಕವೂ ಪರಿಸರ ಪದ್ಧತಿ, ಪ್ರಾಣ ಪದ್ಧತಿ ಎಂಬ ಶಬ್ದ ಆ ಭಗವಂತನನ್ನು ವರ್ಣನೆ ಮಾಡ್ತದೆ. ಅದನ್ನೆಲ್ಲ ಯಜ್ಞಂ ಪುರೋದಧತ್ ಅಂತ ಈಗೇನು ನಾವು ಈ ಬೃಹತಿ ಮಂತ್ರವನ್ನು ನೋಡ್ತಾ ಇದ್ದೀವಿ, ಆ ಸಂದರ್ಭದಲ್ಲಿ ಅದನ್ನ ನೋಡ್ಬೇಕು, ಅದನ್ನೆಲ್ಲವನ್ನು ಕೂಡ ನೆನಪಿಸ್ಕೋಬೇಕು. ಈಗ ಈ ಭಾಗವತದಲ್ಲಿ ಆ ಪರಿಸರ ಪದ್ಧತಿ ಎಂಬ ಶಬ್ದವನ್ನು ಒಳಗೊಂಡಂತಹ ಒಂದು ಶ್ಲೋಕವನ್ನು ನಾವು ನೋಡಿದ್ವಲ್ಲ. ಭಾಗವತದಲ್ಲಿ ಬರುವಂತಹ ಈ ಎಲ್ಲಾ ಶ್ಲೋಕಗಳಿಗೂ ಕೂಡ ಒಂದೊಂದು ವೇದವಾಕ್ಯ ಅಂತ ಒಂದು ಮೂಲ ಆಗಿರ್ತದೆ. ಶ್ರುತಿಗೀತೆಯ ಈ 5ನೇ ಪದ್ಯಕ್ಕೆ ಮೂಲವಾದ ಶ್ರುತಿ ಐತರೇಯ ಉಪನಿಷತ್ತು. ತಂ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮೇಮಂ ಪುರುಷಂ, ಯತ್ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮೇಮಂ ಪುರುಷಂ ತಸ್ಮಾತ್ ಪ್ರಪದೇ ಇತ್ಯಾಚಕ್ಷತೆ ಅಂತ ಹೀಗೆ ಬಂದಿದೆ. ಅಲ್ಲಿ ತಾವೂರು ಅಭವತಾಂ ಉರುಗೃಣೀಹಿ ಇತ್ಯಬ್ರವೀತ್ ತದುದರಮಭವತ್, ಉರುವೇವಮೇ ಕುರು ಇತ್ಯಬ್ರವೀತ್ ತದುರಹ ಅಭವತ್. ಈ ಪರಮಾತ್ಮ ಕಾಲಿನಿಂದ ಚತುರ್ಮುಖ ಬ್ರಹ್ಮನ ಶರೀರವನ್ನ ಕಾಲಿನ ತುದಿಯಿಂದ ಒಳಗೆ ಪ್ರವೇಶ ಮಾಡಿದ ವಾಸುದೇವ ರೂಪಿಯಾದ ಭಗವಂತ. ಮುಂದೆ ಕಾಲಿನಿಂದ ತೊಡೆ ಒಳಗಳವರೆಗೆ ಏರಿದ, ಮುಂದೆ ತೊಡೆಯಿಂದ ಮೇಲೆ ಹೊಟ್ಟೆಯವರೆಗೆ ಬಂದ. ಅಲ್ಲಿ ಆತನ ಜೊತೆಗೆ ವಾಯುವು ಬಂದಿದ್ದ. ಅಲ್ಲಿ ಬಂದಂತಹ ವಾಯುವಿಗೆ ಆ ಪರಮಾತ್ಮ ಹೇಳಿದಂತೆ, ನೀನು ಇಲ್ಲಿ ಚೆನ್ನಾಗಿ ಊಟ ಮಾಡು, ಭೋಗ ಮಾಡು ಈ ಹೊಟ್ಟೆಯಲ್ಲಿ ಇದ್ದುಕೊಂಡು, ಮತ್ತೆ ಅಷ್ಟೇ ಕೆಲಸ ಅಲ್ಲ ನಿಂದು, ಸ್ತೋತ್ರ ಕೂಡ ಮಾಡು, ಗೃಣೀಹಿ ಸ್ತೋತ್ರ ಮಾಡು, ಭೋಗ ಮಾಡು ಅಂತ ಹೀಗೆಲ್ಲ ಎರಡನ್ನೂ ಕೂಡ ಹೇಳಿದ. ಆದ್ರಿಂದ ವಾಯು ಚೆನ್ನಾಗಿ ಭೋಜನ ಮಾಡಿದ್ದ, ಮತ್ತೆ ಚೆನ್ನಾಗಿ ಸ್ತೋತ್ರನೂ ಮಾಡಿದ. ಆದ್ರಿಂದ ಆ ಹೊಟ್ಟೆ ಅಂತ ಅನ್ನೋದು ಉದರ ಅಂತ ಕರೆಸ್ಕೋತಂತೆ. ನಾವೆಲ್ಲ ಉದರಂಭರಿಗಳು, ಈ ಜಗತ್ತಿನಲ್ಲಿ ಹೊಟ್ಟೆ ಹೊರೆಯುವುದಕ್ಕಾಗಿ ಬದುಕಿದ್ದೇವಲ್ಲ. ನಾವು ಬದುಕಿರುವುದು ಹೊಟ್ಟೆ ಹೊರೆಯುವುದಕ್ಕಾಗಿ ಬದುಕಿದ್ದೇವೆ. ಆದರೆ ಆಹಾರ ಸ್ವೀಕಾರ ಮಾಡುವುದು ಯಾವುದಕ್ಕೆ? ಅತ್ರ ಕುರಿಯಾದ ಆಹಾರಂ ಪ್ರಾಣಸಂಧಾರಣಾರ್ಥಂ ಪ್ರಾಣಾಸಂಧಾರ್ಯಾ ತತ್ವ ಜಿಜ್ಞಾಸನಾರ್ಥಂ ಅಂತ ಒಂದು ಶ್ರುತಿ ಒಂದು ಸುಭಾಷಿತ ಹೇಳ್ತದೆ. ಏನಾದ್ರೂ ಒಂದು ಕರ್ಮವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನಾದ್ರೂ ಒಂದು ಡ್ಯೂಟಿ ಮಾಡ್ಬೇಕು ತನ್ನದು. ಯಾಕೆಂದ್ರೆ ಆಹಾರ ಸಂಪಾದನೆಗಾಗಿ. ಆಹಾರ ಯಾಕೆಂದ್ರೆ ಕುರಿಯಾದ ಆಹಾರಂ ಪ್ರಾಣಸಂಧಾರಣಾರ್ಥಂ. ಆಹಾರ ತಿಂದೆ ಹೋದ್ರೆ ಸತ್ತೋಗಿ ಬಿಡ್ತೇವೆ, ಆದ್ರಿಂದ ಆಹಾರ ಸ್ವೀಕಾರ ಮಾಡ್ಬೇಕು. ಸತ್ತೋಗಿ ಬಿಡಬಾರ್ದು, ಬದುಕಬೇಕು, ಪ್ರಾಣ ಸಂಧಾರಣೆ ಮಾಡ್ಬೇಕು. ಯಾಕೆಂದ್ರೆ ಪ್ರಾಣಾಸಂಧಾರ್ಯ ತತ್ವ ಜಿಜ್ಞಾಸನಾರ್ಥಂ. ಅಂತೂ ತತ್ವ ಜಿಜ್ಞಾಸೆಗಾಗಿ ಬದುಕಿರ್ಬೇಕು, ಬದುಕಿರ್ಬೇಕಾದ್ರೆ ಆಹಾರ ಸ್ವೀಕಾರ ಮಾಡ್ಬೇಕು. ಹಾಗಾದ್ರೆ ಆಹಾರ ಸ್ವೀಕಾರ ಮಾಡುವುದು ನಾವು ತತ್ವ ಜಿಜ್ಞಾಸೆಗೆ, ಆಹಾರ ಸ್ವೀಕಾರ ಮಾಡುವುದು ಭೋಗಕ್ಕಾಗಿ ಅಲ್ಲ, ಅದು ತತ್ವ ಜಿಜ್ಞಾಸೆಗಾಗಿ ಅಂತ ಆ ಸುಭಾಷಿತ ಹೇಳ್ತದೆ. ಇಲ್ಲೂ ಹಾಗೆ ಬಂದಿದೆ, ನೀನು ಇಲ್ಲಿ ಪ್ರವೇಶ ಮಾಡು ಈ ಹೊಟ್ಟೆ ಒಳಗೆ ಅಂತ ಮುಖ್ಯ ಪ್ರಾಣನಿಗೆ ಪರಮಾತ್ಮ ಹೇಳಿದೆ. ಇಲ್ಲಿ ಪ್ರವೇಶ ಮಾಡಿ ಚೆನ್ನಾಗಿ ಭೋಜನ ಮಾಡು, ಚೆನ್ನಾಗಿ ಸ್ತುತಿಸು ಕೂಡ. ಇದು ಮೊದಲು ಭೋಗ ಮಾಡು, ಬೇಕಾದಷ್ಟು ಆಹಾರ ತಗೋ, ಆಮೇಲೆ ಚೆನ್ನಾಗಿ ಸ್ತೋತ್ರ ಮಾಡು ಅಂತ ಹೇಳಿದಂತೆ. ಅದರಿಂದ ಉರು ಗರಣಾತ್, ಉರು ಅಂದ್ರೆ ಚೆನ್ನಾಗಿ, ಗರಣ ಅಂತಂದ್ರೆ ಭೋಜನ ಮಾಡುವುದು ಮತ್ತೆ ಸ್ತೋತ್ರ ಮಾಡುವುದು ಕೂಡ. ತತು ಉರುಹು ಅಭವತ್ ಉರುವೇವ ಮೇ ಕುರು ಇತ್ಯಬ್ರವೀತ್. ಹೀಗೆ ಆ ಹೊಟ್ಟೆಯಲ್ಲಿ ಇದ್ದು ಮುಖ್ಯ ಪ್ರಾಣ ಚೆನ್ನಾಗಿ ಭೋಜನ ಮಾಡಿ ಭಗವಂತನ ಸ್ತುತಿಸಿದ. ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಶರೀರವನ್ನು ಚೆನ್ನಾಗಿ ಪೋಷಿಸಿಕೊಳ್ಳೋಣ, ಆಹಾರ ಇತ್ಯಾದಿಗಳನ್ನು ಸ್ವೀಕಾರ ಮಾಡೋಣ. ಭಾಗವತ ತಾತ್ಪರ್ಯ ಮತ್ತೊಂದು ಕಡೆ ಹೇಳ್ತದೆ, ಆತ್ಮನಿಷ್ಠೋ ಹರಿಃ ಪೂಜ್ಯ ಆತ್ಮನಾಮ ಅಶನಾದಿಕೈಹಿ ಅಂತ. ಆತ್ಮ ಅಂದ್ರೆ ನಾನು, ನಮ್ಮೊಳಗೆ ನಾವು ಭಗವಂತನನ್ನು ಕಾಣಬೇಕು. ಭಗವಂತನನ್ನು ಕಾಣಲಿಕ್ಕೆ ಅಧಿಷ್ಠಾನಗಳು ತುಂಬಾ ಇವೆ. ಗೋವುಗಳು, ಸೂರ್ಯ, ಮುಖ್ಯ ಪ್ರಾಣ, ಹೀಗೆಲ್ಲ ಅನೇಕ ಅಧಿಷ್ಠಾನಗಳಿವೆ. ಅದರಲ್ಲಿ
ಗೌರ ಆತ್ಮ ಸರ್ವಭೂತಾನಿ, ಆತ್ಮನೂ ಒಂದು ಅಧಿಷ್ಠಾನ, ನಾನು ಭಗವಂತನನ್ನು ಕಾಣ್ಲಿಕ್ಕೆ ನನಗೊಂದು ಅಧಿಷ್ಠಾನ. ಅಲ್ಲಿ ಅವನನ್ನು ಹೇಗೆ ಪೂಜೆ ಮಾಡಬೇಕು ಅಂದ್ರೆ ಆತ್ಮನಿಷ್ಠೋ ಹರಿಃ ಪೂಜ್ಯ, ನನ್ನೊಳಗಿರುವಂತಹ ಭಗವಂತನನ್ನ, ಅವನಿಗೆ ಆತ್ಮ ಅಂತಾನೆ ಹೆಸರಿದೆ, ಆತ್ಮನಾಮ, ಅವನನ್ನ ಅಶನಾದಿ ಕೈಹಿ ಚೆನ್ನಾಗಿ ಭೋಜನ ಮಾಡಿ ಉಂಡು ಉಟ್ಟು ಅವನನ್ನ ಪೂಜೆ ಮಾಡಬೇಕು. ಹೀಗೆ ಶರೀರವನ್ನ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಂಡು ಅದಕ್ಕೆ ಬಟ್ಟೆ ಇತ್ಯಾದಿಗಳನ್ನ ತೊಡಿಸಿ ಚೆನ್ನಾಗಿ ಉಂಡು ಅದು ನಾವು ಮುಂದೆ ಮಾಡಬೇಕಾದ್ದು ಭಗವಂತನ ಸೇವೆಯನ್ನು ಸ್ತೋತ್ರ ಮಾಡುವುದಕ್ಕಾಗಿ ಇದೆಲ್ಲ. ಅದು ಜೀವನದ ಉದ್ದೇಶ. ಜೀವನದಲ್ಲಿ ನಮ್ಮ ಜೀವನವೆಂಬ ಯಜ್ಞದಲ್ಲಿ ಸುಖ ಪಡೋಣ. ಆದ್ರೆ ಸುಖ ಪಟ್ಟಾದ ಬಳಿಕನೂ ಕೂಡ, ಭೋಗ ಎಲ್ಲ ಆದ ಬಳಿಕನೂ ಕೂಡ ನಮ್ಮ 5 ಇಂದ್ರಿಯಗಳನ್ನು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳನ್ನೆಲ್ಲ ತೃಪ್ತಪಡಿಸಿ ಆದಮೇಲೂ ಕೂಡ ನಮಗೆ ಗುರಿ ಇರಬೇಕಾದದ್ದು ಆ ಯಜ್ಞನಾಮಕನಾದ ಭಗವಂತನನ್ನ ಸ್ತುತಿಸುವುದು. ಅದು ಆ ಐತರೇಯ ಉಪನಿಷತ್ತಿನಲ್ಲಿ ಬಂದಿದೆ. ಐತರೇಯ ಉಪನಿಷತ್ತಿನ ಆ ವಾಕ್ಯವನ್ನೇ ಆಧರಿಸಿಕೊಂಡು ಈ ಭಾಗವತದ ಈ 10ನೇ ಸ್ಕಂದದ ಈ ಮಾತು ಪರಿಸರ ಪದ್ಧತಿ ಅಂತ ಹೇಳಿದೆ. ಅದನ್ನೇ ಪ್ರಾಣ ಪದ್ಧತಿ ಅಂತ ಹಿರಣ್ಯನಾಭ ಶ್ರುತಿ ವರ್ಣನೆ ಮಾಡಿದೆ. ಅಲ್ಲಿ ಪರಿಸರ ಪದ್ಧತಿ ಅಂತ ಶಬ್ದ ಇದೆಯಲ್ಲ, ಪರಿಸರ ಪದ್ಧತಿ ಅನ್ನೋ ಶಬ್ದಕ್ಕೆ, ಪರಿಸರ ಎಂಬ ಶಬ್ದಕ್ಕೆ ಏನರ್ಥ? ಪರಿಸರ ಪದ್ಧತಿ ಎಂಬ ಶಬ್ದಕ್ಕೆ ಪರಮಾತ್ಮನೇ ವಾಚ್ಯ, ಬಹುರೀಹಿ ಸಮಾಸದಿಂದ ಮತ್ತು ಷಷ್ಠಿ ತತ್ಪುರುಷ ಸಮಾಸದಿಂದ ಅಂತ ನಾವು ನೋಡಿದ್ದೇವೆ. ಮುಖ್ಯ ಪ್ರಾಣನನ್ನೇ ಮಾರ್ಗವನ್ನಾಗಿ ಇಟ್ಕೊಂಡವನು ಮತ್ತು ಮುಖ್ಯ ಪ್ರಾಣನಿಗೆ ಮಾರ್ಗವಾಗಿರುವವನು ಅಂತ 2 ಅರ್ಥ ನೋಡಿದ್ದೇವೆ. ಪರಿಸರ ಎಂಬ ಶಬ್ದಕ್ಕೆ ಅರ್ಥ ಏನು? ಸತ್ಯಧರ್ಮ ಸ್ವಾಮಿಗಳು ಹೇಳ್ತಾರೆ ಭಾಗವತದ ವ್ಯಾಖ್ಯಾನದಲ್ಲಿ, ಪರಿ ಸರ್ವಾನ್ ವರ್ಜಯಿತ್ವ ಸ್ವಯಂ ಸ್ವಾತಂತ್ರ್ಯೇಣ ಸರತಿ ಶರೀರಾದಿಕಂ ಗಚ್ಚತಿ ಇತಿ ಪರಿಸರಃ. ಈ ಮುಖ್ಯ ಪ್ರಾಣ ಸ್ವಾತಂತ್ರ್ಯೇಣ ತಾನೇ ಇನ್ನೊಬ್ಬರ ಯಾರ ಅವಲಂಬನೆಯೂ ಇಲ್ಲದೆ ಸರ್ವಾನ್ ವರ್ಜಯಿತ್ವ, ಪರಿಸರ ಎಂಬಲ್ಲಿ ಪರಿ ಎಂಬ ಮಾತಿಗೆ ಉಳಿದವರನ್ನು ಬಿಟ್ಟು ಅಂತ ಅರ್ಥ. ತಾನೇ ಸ್ವತಂತ್ರನಾಗಿ, ಅದು ತಾತ್ಪರ್ಯದಿಂದ ನಮಗೆ ತಿಳಿಯುವಂತಹ ಮಾತು. ಪರಿ ಎಂಬ ಮಾತಿಗೆ ಇನ್ನೊಬ್ಬರನ್ನು ಬಿಟ್ಟು, ಇಲ್ಲೊಬ್ರಿಗಿಂತ ಮುಂಚೆನೆ, ಉಳಿದೆಲ್ಲ ದೇವತೆಗಳಿಗಿಂತ ಮುಂಚೆನೆ ಅಂತ ಅರ್ಥ. ಸರತಿ ಅಂದ್ರೆ ನಮ್ಮ ಶರೀರದೊಳಗೆ ಪ್ರವೇಶ ಮಾಡ್ತಾನೆ, ನಮ್ಮ ಯಜ್ಞಕ್ಕೆ ಬರ್ತಾನೆ, ಶರೀರದಿಂದ ಹೊರಗೆ ಹೋಗ್ತಾನೆ, ಏನ್ ಮಾಡೋದಿದ್ರು ಮೊದಲನೇ ಸ್ಥಾನ ಅವನಿಗೆ. ಆದ್ರಿಂದ ಅವನೇ ಪರಿಸರ. ಆ ಪರಿಸರ ಪ್ರಾಣ ಅಂತ ಸತ್ಯಧರ್ಮ ಸ್ವಾಮಿಗಳು ಟಿಪ್ಪಣಿಯಲ್ಲಿ ಹೇಳ್ತಾರೆ. ನಾವು ಇನ್ನೂ ಒಂದು ಅರ್ಥನೂ ಮಾಡ್ಕೊಳ್ಳೋಣ. ಇದು ನನ್ನ ಅರ್ಥ. ಪರಿ ಅಂದ್ರೆ ಸರ್ವತ್ರ, ಸರತಿ ಅಂದ್ರೆ ಗಚ್ಚತಿ. ಆದ್ರಿಂದ ಆತನ ಪರಿಸರ ಅಂತ ನಾವು ಅರ್ಥ ಮಾಡಬಹುದು. ಈಗ ನಾವು ಹಿಂದೆ ಈ ಯಜ್ಞ ಎಂಬ ಶಬ್ದಕ್ಕೆ ಅರ್ಥ ನೋಡಿದ್ದೇವೆ. ಯಜ್ಞ ಎಂಬ ಶಬ್ದಕ್ಕೆ ಏನು ಅರ್ಥ ನೋಡಿದ್ದೀವಿ? ಏಷ ಹವೈ ಯಜ್ಞೋ ಯೋಯಂ ಪವತೆ ಏಷ ಎನ್ನಿದಂ ಸರ್ವಂ ಪುನಾತಿ. ಯಜ್ಞ ಎಂಬಲ್ಲಿ ಯ ಅಂದ್ರೆ ಎಲ್ಲ ಕಡೆ ಸಂಚಾರ ಮಾಡುವವನು ಅಂತ ಅರ್ಥ, ಜ್ಞ ಅಂದ್ರೆ ಎಲ್ಲವನ್ನು ಪವಿತ್ರ ಮಾಡುವವನು ಅಂತ ಅರ್ಥ. ಆ ಯಜ್ಞ ಎಂಬ ಶಬ್ದದ ಅರ್ಥವೇ ಈ ಪರಿಸರ ಎಂಬ ಶಬ್ದಕ್ಕೂ ಕೂಡ ಇದೆ. ಪರಿ ಅಂದ್ರೆ ಎಲ್ಲಾ ಕಡೆ, ಸರತಿ ಎಲ್ಲಾ ಕಾಲದಲ್ಲೂ ಎಲ್ಲಾ ಪ್ರದೇಶದಲ್ಲೂ ಸರತಿ ಅಂದ್ರೆ ಸಂಚಾರ ಮಾಡ್ತಾನೆ. ಆದ್ರಿಂದ ಅವನನ್ನು ಪರಿಸರ ಅಂತ ನಾವು ಹೇಳಬಹುದು. ಪರಿಸರ ಎಂಬ ಶಬ್ದಕ್ಕೆ ಸತ್ಯಧರ್ಮ ಸ್ವಾಮಿಗಳು ಹೇಳಿದ ಅರ್ಥ ನೋಡಿದೆವು. ಪರಿ ಅಂದ್ರೆ ಸರ್ವತ್ರ ಎಲ್ಲಾ ಕಡೆ, ಸರತಿ ಅಂದ್ರೆ ಸಂಚಾರ ಮಾಡುವನು ಅನ್ನೋ ಅರ್ಥವನ್ನು ನನಗೆ ಹೊಳೆದನ್ನು ಈಗ ಹೇಳಿದೆ. ಅದಲ್ಲದೆ ಇನ್ನೂ ಒಂದು ಅರ್ಥವನ್ನು ಈಗ ನನಗೆ ಹೇಳಬೇಕು ಅಂತ ಕಾಣಿಸ್ತಾ ಇದೆ. ಅನನ್ಯಾ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವದ್ಗೀತಾ 9ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕ. ಬೇರೆ ಯಾವ ದೇವತೆಯನ್ನು ನಂಬದೆ ನನ್ನನ್ನೇ ಯಾರು ಪರ್ಯುಪಾಸಿಸ್ತಾರೋ ಅಂತಿದೆ ಅಲ್ಲಿ, ಅವ್ರ ಯೋಗಕ್ಷೇಮವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಅದರ ಅಭಿಪ್ರಾಯ. ಮುಂದೆ ಪರ್ಯುಪಾಸಿಸುವುದು ಅಂದ್ರೆ ಏನು? ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಸಮ್ಯಕ್ ಗುಣ ಗಣ ಜ್ಞಾನಾತ್ ಉಪಾಸ ಪರ್ಯುಪಾಸನಾ ಅಂತ. ಅಗ್ನಿಪುರಾಣದ ಮಾತಿದ್ದಿರ್ಬೇಕಿದು. ಪರಮಾತ್ಮನ ಗುಣಗಳನ್ನ ಚೆನ್ನಾಗಿ ತಿಳ್ಕೊಂಡು ಮಾಡುವ ಉಪಾಸನೆಗೆ ಪರ್ಯುಪಾಸ ಅಂತ ಹೇಳ್ತಾರೆ. ಪರಿ ಅಂತ ಉಪಸರ್ಗ ಇದೆ ಅಲ್ಲಿ, ಗಮನಿಸ್ಬೇಕು. ಉಪಾಸನ ಅಂತ ಮುಂದೆ ಧಾತು ಇರೋದು. ಪರಿ ಉಪ ಅಂತ 2 ಉಪಸರ್ಗ, ಆಸ ಉಪವೇಶನೆ ಅಂತ ಧಾತು. ಅಲ್ಲಿ ಪರಿ ಎಂಬ ಉಪಸರ್ಗಕ್ಕೆ ಅರ್ಥ ಉಪಾಸನ ಅಂದ್ರೆ ಬರೇ ಪೂಜೆ ಮಾಡೋದು. ಪರಿ ಉಪಾಸನ ಅಂದ್ರೆ ಭಗವಂತನ ಗಣಗಳನ್ನು ತಿಳಿದು ಉಪಾಸನೆ ಮಾಡುವುದು. ಹಾಗೆ ಪರಿಸರತಿ ಅಂದ್ರೆ ಅವನು ಎಲ್ಲ ಕಡೆ ಸಂಚಾರ ಮಾಡುವಾಗ
ನಮಗೆ ಆ ಶಾಸ್ತ್ರವನ್ನ ಅವನು ಉಪದೇಶ ಮಾಡುವಾಗ ಆ ಮುಖ್ಯ ಪ್ರಾಣ ಬರೀ ಗುಣಗಣಗಳನ್ನು ಯಾವತ್ತೂ ಕೂಡ ತಿಳಿದಿರ್ತಾನೆ. ಪರಮಾತ್ಮನ ಗುಣಗಣಗಳನ್ನು ಯಾವತ್ತೂ ಕೂಡ ತಿಳಿಯುತ್ತಲೇ ಅದನ್ನು ಅನುಸಂಧಾನ ಮಾಡ್ತಾನೆ, ಅವನು ಸಂಚಾರ ಮಾಡ್ತಾ ಇರ್ತಾನೆ. ಆದ್ರಿಂದ ಅವನು ಪರಿಸರ. ನಾವು ಎಲ್ಲಿಯಾದ್ರೂ ಹೋಗುವಾಗ ಬರುವಾಗ ಎಲ್ಲಾ ಸಂದರ್ಭದಲ್ಲೂ ಕೂಡ ಭಗವಂತನ ಉಪಾಸನೆ ಮಾಡ್ತೇವೆ ಅಂತಿಲ್ಲ. ಭಗವಂತನ ಗುಣಗಣಗಳನ್ನು ನಾವು ಯಾವತ್ತಾದ್ರೂ ಒಮ್ಮೆ ನೆನಪು ಮಾಡ್ಕೋತೇವೆ. ಅನೇಕ ಸಂದರ್ಭದಲ್ಲಿ ಅದನ್ನು ಮರೆಯೋದೇ ಹೆಚ್ಚು. ನಾವು ಸದಾ ವಿಷ್ಣುವರ ಅಸ್ಮರಣಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಂ ಅಂತ ಗೀತಾ ಪ್ರಸ್ಥಾನದಲ್ಲಿ ನಮ್ಮನ್ನು ಹಾಸ್ಯ ಮಾಡ್ತಾರೆ. ಭಗವಂತ ನಾಮಸ್ಮರಣೆ ಸದಾ ನಮ್ಗೆ ಎಲ್ಲಿರ್ತದೆ? ಇರೋದಿಲ್ಲ. ಆದ್ರಿಂದ ನಾವು ಮಾಡುವ ಕರ್ಮ ಎಲ್ಲ ರಾಜಸವಾಗಿ ಬಿಡ್ತದೆ ಅಂತ. ಯಾವಾಗೋ ಒಮ್ಮೆ ವಿಸ್ಮರಣೆಯೇ ಹೆಚ್ಚು. ಆದ್ರೆ ಈ ಮುಖ್ಯ ಪ್ರಾಣನಿಗೆ ಅವನು ಒಳಗೆ ಹೋಗ್ಲಿ, ಬರಲಿ, ಭೋಜನ ಮಾಡಲಿ, ಭಗವಂತನ ಸ್ತುತಿಸಲಿ, ಮತ್ತೆ ಅವನ ಆನಂದ ಅನುಭವಿಸಲಿ, ಏನೇ ಮಾಡಲಿ, ಇಲ್ಲಿ ಅನೇಕ ಕ್ರಿಯೆಗಳನ್ನ ಒಂದು ನೋಡಿದ್ವಲ್ಲ ನಾವು. ಹಿರಣ್ಯನಾಭ ಶ್ರುತಿ, ಷಟ್ಪ್ರಶ್ನ ಉಪನಿಷತ್ತು, ಅಲ್ಲೆಲ್ಲಾ ಕಡೆ ನೋಡಿದ್ವಲ್ಲ. ಅವನು ಏನು ಕ್ರಿಯೆ ಮಾಡಿದ್ರು ಕೂಡ ಎಲ್ಲಾ ಕ್ರಿಯೆಗಳಲ್ಲಿಯೂ ಅವನು ಪರಿ ಆ ಭಗವಂತನ ಗುಣಗಣಗಳನ್ನು ತಿಳಿದು ಅವುಗಳನ್ನು ಯಾವತ್ತೂ ಅನುಸಂಧಾನ ಮಾಡ್ಕೊಳ್ತಾನೆ, ಸರತಿ ಸಂಚಾರ ಮಾಡ್ತಾ ಇರ್ತಾನೆ. ಅದಕ್ಕೆ ಅವನನ್ನು ಪರಿಸರತಿ ಅಂತ ನಾವು ಪರಿಸರ ಅಂತ ಹೇಳ್ಬೋದು. ಇದು ಇನ್ನೊಂದು ಅರ್ಥ ನನಗೆ ಗಮನಕ್ಕೆ ಬಂದದ್ದು. ಛಾಂದೋಗ್ಯ ಉಪನಿಷತ್ನಲ್ಲಿ ಯಜ್ಞ ಅಂತ ಶಬ್ದ ಬಂದಿದೆ. ಬೃಹತಿ ಮಂತ್ರದಲ್ಲೂ ಯಜ್ಞ ಅಂತ ಶಬ್ದ ಬಂದಿದೆ. ಈ ಎರಡೂ ಯಜ್ಞ ಅನ್ನೋ ಶಬ್ದಗಳು ಯಾತಿ, ಗಚ್ಚತಿ, ಎಲ್ಲ ಕಡೆ ಹೋಗ್ತಾನೆ ಅನ್ನೋ ಅರ್ಥವನ್ನು ಹೇಳ್ತವೆ. ಮತ್ತೆ ಜ್ಞ ಅಂದ್ರೆ ಶೋಧಯತಿ, ಶುದ್ಧ ಮಾಡ್ತಾನೆ ಅನ್ನೋ ಅರ್ಥವನ್ನು ಹೇಳ್ತವೆ. ಇದೆಲ್ಲವನ್ನು ಕೂಡ ಛಾಂದೋಗ್ಯ ಉಪನಿಷತ್ತಿಗೆ ಅನುಗುಣವಾಗಿ ನಾವು ನೋಡಿದ್ದೀವಿ. ಮತ್ತೆ ಈ ಪರಿಸರ ಪದ್ಧತಿ ಅಂತ ನಾವೀಗೇನು ನೋಡಿದ್ವಲ್ಲ, ಪ್ರಾಣ ಪದ್ಧತಿ ಎಂಬ ಶಬ್ದವನ್ನ, ಈ ಶಬ್ದಕ್ಕೂ ಕೂಡ ಅದರದೊಂದು ಸ್ಪರ್ಶ ಇದೆ. ಪರಿಸರ ಪದ್ಧತಿ, ಪ್ರಾಣ ಪದ್ಧತಿ, ಇದು ಕೂಡ ಭಾಗವತದಲ್ಲಿ ಅಂತೆಯೇ ಭಾಗವತದಲ್ಲಿ ಪರಿಸರ ಪದ್ಧತಿ ಅಂತ ಪ್ರಾಣನನ್ನೇನು ಪರಮಾತ್ಮನನ್ನೇನು ವರ್ಣನೆ ಮಾಡಿದ್ದಾರಲ್ಲ, ಅದೇ ಅರ್ಥವನ್ನೇ ಬೃಹತಿ ಮಂತ್ರ ಯಜ್ಞಂ ಪುರಃ ದಧತ್. ಯಜ್ಞ ಅಂದ್ರೆ ಪ್ರಾಣ, ಆ ಪ್ರಾಣನನ್ನು ಮುಂದಿಟ್ಟುಕೊಂಡು ನೀನು ಬರ್ತಿ ಅಂತ ಬೃಹತಿ ಹೇಳ್ತಾ ಇದೆ. ಭಾಗವತದಲ್ಲಿ ಬಂದದ್ದನ್ನೇ ಬೃಹತಿ ಮಂತ್ರ ಹೇಳ್ತಾ ಇದೆ. ತಮಿಮಂ ಬೃಹತಿ ಪ್ರತಿಪಾದಿತಮೇವ ಅರ್ಥಂ ವೀರಹ ಇತಿ ನಾಮ ಆಹ. ಬೃಹತಿ ಯಾವ ಮಂತ್ರವನ್ನ ಯಾವ ಅರ್ಥವನ್ನು ವಿಸ್ತೃತವಾಗಿ ಹೇಳಿದೆಯೋ ಅದನ್ನೇ ವೀರಹ ಎಂಬುದಾಗಿ ವಿಷ್ಣು ಸಹಸ್ರನಾಮ ಹೇಳಿದೆ. ಮತ್ತೊಂದು ಬಾರಿ ಅದನ್ನು ನೋಡೋಣ. ಭಾಗವತ ಪರಿಸರ ಪದ್ಧತಿ ಅಂತ ಹೇಳಿದೆ, ಅದನ್ನೇ ಈ ಬೃಹತಿ ಮಂತ್ರ ಯಜ್ಞಂ ಪುರಃ ದಧತ್ ಅಂತ ವರ್ಣನೆ ಮಾಡಿದೆ. ಐತರೇಯ ಉಪನಿಷತ್ತು, ಭಾಗವತ ಅವೆರಡರ ಅರ್ಥವನ್ನು ಸೇರಿಸಿ ಬೃಹತಿ ಮಂತ್ರ ವರ್ಣನೆ ಮಾಡಿದೆ. ಬೃಹತಿ ವಿಸ್ತೃತವಾಗಿ ಹೇಳಿದ್ದನ್ನೇ ವೀರಹ ಎಂಬ ಮಾತಿನಿಂದ ಈ ವಿಷ್ಣು ಸಹಸ್ರನಾಮ ಹೇಳಿದೆ. ಈಗೊಂದು ವೀರಹ ಅನ್ನೋ ಶಬ್ದಕ್ಕೊಂದು ಹೊಸ ಅರ್ಥ ಬಂತು ಈಗ. ವೀರ ಅಂದ್ರೆ ಪರಮಾತ್ಮನಿಗೆ, ವೀರ ಅಂದ್ರೆ ಪರಮಾತ್ಮ ಅಂದ್ರೆ ಅವನು ಯಶಸ್ವಿ. ವೀರ ಅಂದ್ರು ಮಘವ ಅಂದ್ರು ಒಂದೇ ಅರ್ಥ ಅಂತ ನಾವು ನೋಡಿದ್ವಿ. ವೀರ ಅಂದ್ರೆ ಯಾವ್ದಾದ್ರು ಕೆಲಸದಲ್ಲಿ ನಿಪುಣ ಅಂತ ಅರ್ಥ. ಯಶಸ್ವಿ ಅಂದ್ರೂ ಹಾಗೆ ಅರ್ಥ. ನಾವು ಅದನ್ನ ಕಳೆದ ದಿವಸ ನೋಡಿದ್ದೀವಿ. ಈಗಿಲ್ಲಿ ಅತ್ರ ವೀರೇಣ ಪ್ರಾಣೇನ ಸಾಕಂ ಹಂತಿ ಗಚ್ಚತಿ ಇತಿ ಅನ್ಯಾ ನಿಷ್ಪತ್ತಿ ಸಂಭಾವ್ಯತೆ. ವೀರ ಅಂದ್ರೆ ನಾವು ಪ್ರಾಣನನ್ನೇ ತಗೊಳ್ಳೋಣ, ಇಲ್ಲಿ ಅವನೇ ಮಹಾವೀರ. ಆ ಪ್ರಾಣನ ಜೊತೆಗೆ ಸಾಕಂ ಗಚ್ಚತಿ. ಹಿಂದೆ ವೀರಶ್ಚ ಅಸೌ ಹಂತಿ ಚ ವೀರಹ ಅಂತ ನಾವು ಹಿಂದೆ ಮಾಡಿದ್ವಿ. ಈಗ ವೀರೇಣ ಹಂತಿ ಇತಿ ವೀರಹ, ವೀರನಾದ ಪ್ರಾಣನ ಜೊತೆಗೆ ಸಂಚಾರ ಮಾಡುವವನು ಅಂತ ಇನ್ನೊಂದು ನಿಷ್ಪತ್ತಿಯನ್ನು ಕೂಡ ತಿಳ್ಕೊಳ್ಬಹುದು. ವೀರ ಅನ್ನೋ ಶಬ್ದ ತಯಾರಾಗೋದು ಹೇಗೆ? ವೀರ ವಿಕ್ರಾಂತವು ಅನ್ನೋ ಧಾತುವಿನಿಂದ. ಈಗ ನಮಗಿರುವಂತ ಧಾತು ವೀರ ವಿಕ್ರಾಂತವು ಅಂತ. ಆ ಧಾತುವಿನ ಒಂದು ವರ್ತಮಾನ ಕಾಲದ ಕ್ರಿಯಾಪದ ವೀರಯತಿ ಇತಿ ವೀರಹ. ವೀರಯತಿ ಅಂತ ಅದಕ್ಕೆ ಅರ್ಥ ಆಗ್ತದೆ. ಅಂದ್ರೆ ಸರ್ವತ್ರ ಸಂಚಾರ ಮಾಡುವವನು ಅಂತ ಅರ್ಥ. ಅದಕ್ಕೆ ವಿಕ್ರಾಂತಿ ಅಂತಂದ್ರೆ ಎಲ್ಲಾ ಕಡೆ ತನ್ನ ಪರಾಕ್ರಮವನ್ನು ತೋರಿಸ್ತಾ ಓಡಾಡುವವನು ಅಂತ ಅರ್ಥ. ವಿಕ್ರಾಂತಿ, ಕ್ರಾಂತಿ ಅಂತಿದೆಯಲ್ಲ, ಕ್ರಾಂತಿ ಅಂದ್ರೆ ಹೆಜ್ಜೆ ಇಡೋದು, ಕ್ರಮ ಪಾದ ವಿಕ್ಷೇಪೆ. ವಿಕ್ರಾಂತಿ ಅಂದ್ರೆ ವಿಶೇಷವಾಗಿ ಪಾದ ವಿಕ್ಷೇಪ, ತನ್ನ ಪರಾಕ್ರಮವನ್ನು ಮೆರೆಸ್ತಾ ತನ್ನ ಶ್ರೇಷ್ಠತೆಯನ್ನ, ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಬೃಹದಾರಣ್ಯಕ್ಕೆ ಹೇಳ್ತದೆ.
ತನ್ನ ಜ್ಯೇಷ್ಠತೆಯನ್ನು ಶ್ರೇಷ್ಠತೆಯನ್ನು ಮೆರೆಸ್ತಾ ಎಲ್ಲ ಕಡೆ ಸಂಚಾರ ಮಾಡುವವನು. ಸರ್ವತ್ರ ಗಚ್ಚಮಾನಃ ಪ್ರಾಣಃ, ಅವನೇ ವೀರ. ಇದು ನಾನು ಮಾಡಿರುವಂತಹ ಅರ್ಥ. ಧಾತುಗಳಿಗೆ ಅನೇಕ ಅರ್ಥ ಇದೆ. ಆದ್ರಿಂದ ವೀರ ವಿಕ್ರಾಂತವು ಅಂತಂದ್ರು ಈ ಸರ್ವತ್ರ ಗಚ್ಚಮಾನನಾದಂಥವನು, ಎಲ್ಲ ಕಡೆ ಸಂಚಾರ ಮಾಡುವಂತಹ ಪ್ರಾಣನೇ ವೀರ. ಯಾಕೆಂದ್ರೆ ವಿಕ್ರಾಂತಿರಪಿ ಸ್ಯಾತ್ ಗತಿ ಪ್ರಭೇದ ಏವ. ವಿಕ್ರಾಂತಿ ಅಂದ್ರೂ ಅದು ಒಂದು ಗಮನದ ಪ್ರಭೇದವೇ. ಗಮನ ಅಂದ್ರೆ ಸುಮ್ಮನೆ ಹೋಗೋದಲ್ಲ, ತನ್ನ ಶ್ರೇಷ್ಠತೆಯನ್ನ ಜ್ಯೇಷ್ಠತೆಯನ್ನು ಮೆರೆಸ್ತಾ ಹೋಗೋದು. ಈಗ ನನಗೆ ತಿಳಿದಂತಹ ಅರ್ಥವನ್ನು ಹೇಳಿದ್ದೇನೆ. ಅತ್ರ ಮಹಾಂತ ಏವ ಪ್ರಮಾಣಂ. ಶಬ್ದಗಳನ್ನ ಅನೇಕ ರೀತಿಯಿಂದ ಒಡೆದು ಅದರಿಂದ ಅರ್ಥವನ್ನ ಹೆಕ್ಕುವ ಪ್ರಯತ್ನ ಮಾಡಿದ್ದೇನೆ. ಕೆಲವು ಬಾರಿ ಇದೊಂದು ಬೌದ್ಧಿಕವಾದ ಸಾಹಸ ಅಂತ ಕಾಣಿಸ್ಬೋದು ಕೇಳುವವರಿಗೆ. ಆದರೆ ಹಾಗೆ ಸಾಹಸ ಮಾಡಲಿಕ್ಕೂ ಕೂಡ ಕಾರಣ ಇದೆ. ಸಾಹಸ ಮಾಡಿದ್ರಿಂದ ಒಂದು ಆನಂದ ಆಗ್ತದೆ. ಆ ಭಗವಂತನ ಭಗವತಿಯ ಮುಖ್ಯ ಪ್ರಾಣನ ಗುಣವನ್ನು ಅನುಸಂಧಾನ ಮಾಡ್ಕೊಂಡಂಗೆ ಆಗ್ತದೆ. ಅದಕ್ಕಾಗಿ ಇದು ದುಸ್ಸಾಹಸ ಅಲ್ಲ, ಕಷ್ಟದ ಸಾಹಸವೇ, ಆದ್ರೆ ಸತ್ಸಾಹಸವೇ. ಆದರೂ ನಾನು ಮಾಡಿದ ಸಾಹಸ ಅದು ಸಫಲ ಆಗ್ತದೋ ಇಲ್ಲೋ ಅಂತ ಅನ್ನೋದನ್ನ ಜ್ಞಾನಿಗಳಾದವರು ಕೇಳಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಇದರ ಭಾವಾರ್ಥ ಮತ್ತೆ ವೀರಹಾನು ಶಬ್ದಕ್ಕೆ ಬೇರೆ ಬೇರೆ ಉಲ್ಲೇಖಗಳು ಇತ್ಯಾದಿಗಳನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.